ಇವತ್ತು ನಮ್ಮ ಹುಡುಗ ಬಕೀಟಾಗಿ ಟೋಕನ್ ಇರೋದಕ್ಕೆ ನೀನು ನಾನು ಕಿತ್ತಾಡ್ಕೊಂಡು ಪೇಂಟ್ ಕಲ್ಸಿದ್ರು. ಇವತ್ತು ಕೆಲಸ ಬಂದ್ಬಿಟ್ಟು ಕೋಲಾರಾಗ 3 ಫ್ಲೋರ್ ಬಿಲ್ಡಿಂಗ್ ವೈಟಾಶ್ ಮಾಡ್ಕೊಡ್ಬೇಕಾಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಅದಕ್ಕೆ ವೈಲೆಟ್ ಹಾಕಿದ್ರಿ. ಏನಕ್ಕಪ್ಪ ವೈಲೆಟ್ ಹಾಕೋದು ಅಂತಂದರೆ ಕವರಿಂಗ್ ನೀಟಾಗಿ ಬರಲಿ ಅಂತ ಹೇಳ್ಬಿಟ್ಟು ನಾವು ಇವತ್ತು ಡೈರೆಕ್ಟ್ ಡ್ಯಾಂಪರ್ ಕೊಟ್ಟಿದ್ದೀರಿ. ಯಾಕಂದರೆ ಎಮ್ಸ್ಯಾಂಡಾಗ ಅಷ್ಟು ಗಟ್ಟಿ ಇರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಗ ಬೇಗ ಎಲ್ಲ ಚೆಕ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇನ್ನೇನು ನಮ್ಮ ಹೆಸರು ಬರ್ತಾನೆ ಅವ್ನು ಕೆಲಸ ಆಗಿಲ್ಲ ಓ ಅಂತಾರೆ ಅಂದ್ಬಿಟ್ಟು ಬಟ್ ಗಾರೆ ಮೆಸರಿ ಪೂಜೆ ಸಾಮಾನು ಎತ್ಕೊಂಬಂತಂದು ಏನ ವಿಷಯ ಅಂತಂದರೆ ದಿಶ್ ಬಮ್ ಇಕ್ಬೇಕಂದು ಹಂಗಾರೆ ಹಣ್ಣಕ್ಕೆ ಫುಲ್ ದಕ್ಷಿಣೆ ನಾನ್ ವೆಜ್ ಅಂತಾನೆ. ಇಲ್ಲಪ್ಪ ಓನರ್ ಎಲ್ಲ ಹೋಗೋರಂತೆ ಹೊರಗಡೆ ಇಲ್ಲ ಅಂತ ಹೇಳಿದ್ನು. ಇನ್ನೇನು ಗಾರೆ ಮೆಸರಿ ನೀಟಾಗೆಲ್ಲ ಫಿಕ್ಸ್ ಮಾಡಿಬಿಟ್ಟು ತಾತನಕ ನೀನೇ ಪೂಜೆ ಮಾಡು, ನಾನು ಕೆಳಗಡೆ ಇನ್ನೊಂದು ಗೊಂಬೆ ಇಡಬೇಕು ಅಂತ ಹೇಳ್ಬಿಟ್ಟು ತಾತನ ಕೇಳ್ಬಿಟ್ಟು ಅದನ್ನು ಆ ತಾತನ ಅವಾಗ ಒಂದು ಮಾತು ಹೇಳಿದ್ನು. ಪೂಜೆ ಮಾಡ್ತಾ ದೇವ್ರ ಕಣ್ಣು ಬಿದ್ದರೆ ತಡ್ಕೊಬೋದು, ಜನ ಕಣ್ಣು ಬಿದ್ದರೆ ತಡೆಯೋಕ್ಕಾಗಲ್ಲ, ಅದಕ್ಕೆ ಮನೆಗೆ ಫಸ್ಟು ದಿಶ್ ಬೊಮ್ಮೆ ಇಕ್ಕು ಅಂತೇಳಿ ಹೇಳಿದ್ನು. ಆಯ್ತು ಬಿಡ್ತಾ ನೀನು ಹೇಳ್ದಂಗೆ ಆಗಲಿ ಅನ್ನಿ. నేను ತಾತನ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದೆ. ಅಲ್ಲೇ ಓನರ್ ಇದ್ನು. ಬಾಪ ಎಲ್ಲಾಡ್ಕೆ ದಕ್ಷಿಣ ಕೊಡಬೇಕು ಪೂಜೆ ಮಾಡಿದಾಗ ಅಂತ ಹೇಳಿದ್ನು. ಓನರ್ ಇದ್ಕೊಂಡಿಲ್ಲ ನನ್ನ ಮಗನ ಎಲ್ಲ ಹೋಗೋನೆ, ನನ್ನ ಹತ್ರ ಬೇರೆ ಕಾಸಿಲ್ಲ ಮರ್ತೋಗಿ ಬಂದಿದ್ದು ಮನೆನಾಗ ಅನ್ನು. ಸರಿ ಅನ್ನಷ್ಟೊಳಗೆ ಕಳೆಪುರಿ ತಂದಿದ್ರಿ ಪ್ರಸಾದ ತಿನ್ರೆ ಅಂತೇಳಿ ಹೇಳಿದ್ನು. ಸರಿ ಅನ್ನಷ್ಟೊಳಗೆ ನಮ್ಮ ಹುಡುಗರೆಲ್ಲ ಕೆಳಗಡೆ ಎಲ್ಲ ಕೆಲಸ ಮಾಡ್ತಾಯಿದ್ರು. ಸರಿ ಆಮೇಲೆ ಎಲ್ಲರೂ ಒಂದು ಹತ್ರ ಬಂದು ನೀಟಾಗಿ ಎಲ್ಲ ಕಳೆಪುರಿ ಬಾಳೆಹಣ್ಣೆಲ್ಲ ತಿಂದರೆ ಸರಿ. ನಾವಂತೂ ಇವತ್ತು ವೈಟ್ ವಾಶ್ ಮಾಡಬೇಕಾಗಿತ್ತು. ಅನ್ನಷ್ಟೊಳಗೆ ಮಳೆ ಬಂದುಬಿಡ್ತು. ಅರ್ಧಂಬರ್ಧಂ ಕೆಲಸ ಆಯಿತು. ಏನು ಮಾಡೋಕ್ಕಾಗಲ್ಲ, ನಾಳೆ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಮನೆಗೆ ಬಂದರೆ ನವೀನ್ ನೋಡಿದ್ರೆ ಪಾಪ ಚಡ್ಡಿನಾಗೆ ಬಂದ್ಬಿಟ್ಟವನೆ ಕೆಲ್ಸಕ್ಕೆ. ಹಂಗೆ ಸರಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ಬೇಕಂತ ಹಂಗೆ ಮಳೆ ಬಂತು. ಊರು ಮುಂದಕ್ಕೆ ಬರೋಷ್ಟೊಳಗೆ ನಮ್ಮೂರಾಗಿ ಇವತ್ತು ರಿಕಾರ್ಡ್ ಡ್ಯಾನ್ಸ್ ಆಡ್ತಾಯಿದ್ರು. ಸರಿ ಅದನ್ನು ಫಸ್ಟ್ ನೋಡಿದ ತಕ್ಷಣ ಹುಟ್ಟಿದರೆ ಕನ್ನಡನಲ್ಲಿ ಹುಟ್ಟಬೇಕು ಅಂತ ಸಾಂಗ್ ಆಡ್ತಾಯಿದ್ರು. ಈ ಮಗು ಕಷ್ಟ ಬೀಳ್ತಾರದು ನನಗಂತೂ ಅಯ್ಯೋ ಅನಿಸ್ತು. ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೆ ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.